ಯಾರೆಲ್ಲ ಎಸ್ ಬ್ಯಾಂಕ್ ಶೇರ್ನ ಪರ್ಚೇಸ್ ಮಾಡಿದ್ದೀರಾ ಅಥವಾ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಗುಡ್ ನ್ಯೂಸ್ ಇದು. ಸೊ ಎಸ್ ಬ್ಯಾಂಕ್ದು ಫೋರ್ತ್ ಕ್ವಾರ್ಟರ್ ಅಂದರೆ Q4 ರಿಸಲ್ಟು ಬಂದಿದೆ. ನೆಟ್ ಪ್ರಾಫಿಟ್ ಜಂಪ್ ಆಗಿರೋದು ನಿಮಗೆ 123% ಹೈಕ್ ಆಗಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಇವಾಗ ನಾವು ಪ್ರೆಸೆಂಟ್ ಲೈಕ್ ಫೋರ್ತ್ ಕ್ವಾರ್ಟರ್ ನಿಮಗೆ ಓವರಾಲ್ ಇದು 451 crores ಇದೆ. ಸೊ ಡೀಟೇಲಾಗಿ ನೋಡಬೇಕಂದ್ರೆ ನೋಡಿ, ಪ್ರೈವೇಟ್ ಸೆಕ್ಟರ್ ಎಸ್ ಬ್ಯಾಂಕ್ April 27 ಸೊ ರಿಸಲ್ಟ್ ಬಂದಿದೆ. ಪ್ರಾಫಿಟ್ ನಿಮಗೆ ಓವರಾಲ್ 451 crore ಫಾರ್ ದ ಜನವರಿ ಟು ಮಾರ್ಚ್ ಕ್ವಾರ್ಟರ್ ಫಿನಾನ್ಷಿಯಲ್ ಇಯರ್ 23-24, ವಿಚ್ ಮಾರ್ಕ್ಸ್ 123 ಜಂಪ್ ಆಗಿರೋದು ಕಂಪೇರ್ ಟು 202 ಕೋಟಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಯಾರೆಲ್ಲ ಎಸ್ ಬ್ಯಾಂಕ್ ಶೇರ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹೋಲ್ಡ್ ಆಗಿದೆ ಅವರಿಗೆ ಒಂದು ಪಾಸಿಟಿವ್ ಸೈನ್ ಕೂಡ ಆಗಿದೆ. ಸೊ ನೀವು ನೋಡ್ಬೋದು ಲಾಸ್ಟ್ 6 months ಕಂಪೇರ್ ಮಾಡಿದ್ರೆ ಏನಾಗಿತ್ತು, ಶೇರ್ಸು 25 ಬಂದಿತ್ತು, ಬಟ್ ಮತ್ತೆ ಡಿಕ್ರೀಸ್ ಆಗಿತ್ತು 7, 18, 19, 20, ಬಟ್ ಮತ್ತೆ ಇವಾಗ ಪಾಸಿಟಿವ್ ಸೈನ್ ನೋಡ್ತಿದೆ. ಅಂದರೆ ಇವತ್ತು ನಿಯರ್ಲಿ 26 ಇದೆ ಶೇರ್ ವ್ಯಾಲ್ಯೂ ಪರ್ ಶೇರ್. ಸೊ ಏನಾಗ್ತಿದೆ ಇಲ್ಲಿ ಪಾಸಿಟಿವ್ ಸೈನ್ ಅಂದರೆ ಶೇರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಿದೆ, ರಿಸಲ್ಟ್ ಕೂಡ ಪಾಸಿಟಿವ್ ಇದೆ. ಸೊ ನೀವು ಇನ್ಡೆಪ್ತಾಗಿ ಇದನ್ನು ಸ್ಟಡಿ ಮಾಡಿ ನೀವು ಈ ಶೇರ್ನ ಬೈ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೋಡ್ಬೋದು, ಸೊ ನಾರ್ಮಲಿ ಏನಾಗಿದೆ ಇಲ್ಲಿ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ 25 ಬಟ್ 26 ಇದೆ. ಸೊ ಇದು 12 ರೂಪೀಸಿಂದ ಶೇರ್ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ಲಾಂಗ್ ಟರ್ಮ್ ಕೂಡ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ನೀವು ಏನೇ ಮಾಡೋದಾದರೂ ಇನ್ಡೆಪ್ತಾಗಿ ಸ್ಟಡಿ ಮಾಡಿ ನೀವು ಈ ಶೇರ್ನ ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.